ಎಲ್ಲ ಒಂದು ಮ್ಯಾಜಿಕ್ ತರ ಆಗ್ಬಿಡ್ತು ಅಮ್ಮ. ಅಪ್ಪನೂ ಕೂಡ ತಕ್ಷಣ ಒಪ್ಕೊಂಬಿಟ್ರು. ನಾನು ಅನ್ಕೊಂಡಿರೋ ಪ್ರಕಾರ ಮದ್ವೆ ಆಗೋದು ಅಂದ್ರೆ ಅವನ್ನೇ ಅನ್ಸುತ್ತೆ. ನೀನಿದ್ರೆ ಚೆನ್ನಾಗಿರೋದಮ್ಮ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಅವರು ಬೇರೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನನ್ನ ಬಿಟ್ಟೇ ಇರಲ್ಲ ಅಂತಾರೆ ಗೊತ್ತಾ. 24 ಗಂಟೆ ಅಂಟ್ಕೊಂಡೇ ಇರ್ತಾರೆ. ಅಮರ ಪ್ರೇಮಿ. ಇದಾರೆ ಬಿಡು. ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ರೊಮ್ಯಾನ್ಸ್ ಇಲ್ವಾ? ಇವನ್ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಇಪ್ಪತ್ನಾಲ್ಕು ಗಂಟೆನೂ ಅಂಟ್ಕೊಂಡಿದ್ರೆ ಪ್ರೀತಿಗೆ ಅಂತ ಅನ್ಕೊಂಡಿದ್ದೆ. ಕಾಮ ಪಿಸಾಚಿ ಅಮ್ಮ ಇವನು. ಅವನಿಗೆ ಯಾವಾಗ ಏನ್ ಬೇಕು ಅಂತ ನೋಡೋದ್ ಬಿಟ್ರೆ ನನ್ನ ಕಷ್ಟನ ಪರಿಸ್ಥಿತಿನ ಯಾವತ್ತೂ ಅರ್ಥ ಮಾಡ್ಕೊಂಡ್ಲಿಲ್ಲ. ಸಮಯ ಸಂದರ್ಭ ಇಲ್ಲ, ಯಾವಾಗ್ಲೂ ಹಂಗೆ ನೋಡ್ತಾ ಇದ್ರು. ಬೇಡ ಬೇಡ ಅಂತ ಕಿರ್ಚ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ ಅಮ್ಮ. ಬಾಗ್ಲು ತೆಗಿಯೋ ಸೌಂಡಿಗೆ ಪ್ರತಿ ಸತಿನೂ ಅವನು ಹತ್ರ ಬರ್ತಾನೆ ಅಂತ ಯೋಚನೆಯಲ್ಲೇ ನಂಗೆ ಉಸಿರಾಡಕ್ಕೆ ಕೂಡ ಆಗ್ತಿಲ್ಲ ಅಮ್ಮ. ಮನುಷ್ಯನ 4 ಗೋಡೆ ಮಧ್ಯೆ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋ ರಾಕ್ಷಸನ್ನ ದಿನ ನೋಡ್ತಾ ಇದ್ದೀನಿ ಅಮ್ಮ. ಗೋಡೆಗಳಿಗೆ ಕಿವಿರುತ್ತೆ ಅಂತಾರಮ್ಮ. ಈ ಗೋಡೆಗೇನಾದ್ರೂ ಕಣ್ಣಿದ್ರೆ ಯಾವಾಗಾದ್ರೂ ಒಂದಿನ ಬಿದ್ದೋಗಿ ಇವನ್ನ ಸಾಯಿಸ್ಬಿಡ್ತಾವಮ್ಮ. ಹಾಯ್. ಹೇ, ಕಮ್. ಏನ್ ಮಾಯಾ ಸಡನ್ ಆಗಿ ಬರಕ್ ಹೇಳ್ದೆ? ರಾಜ್ ಕೂಡ ಇಲ್ಲ, ತುಂಬಾ ಬೋರ್ ಹೊಡಿತಿದೆ. ನಿನ್ ಜೊತೆ ಕುಡಿಬೇಕು ಅಂತ ಅನಿಸ್ತು, ಅದಕ್ಕೆ ಬಾ ಅಂದೆ. ಯಾಕೆ ಸತ್ಯ, ಬೇಡ್ವಾ? ಹೇ, ಹಾಗೇನಿಲ್ಲ, ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಶಾಲ್ ವಿ ಡ್ರಿಂಕ್? ವೈ ನಾಟ್, ಖಂಡಿತ. ಹೇ, ಲೆಟ್ಸ್ ಡ್ರಿಂಕ್ ಬೈ ದ ಪೂಲ್. ವಾವ್, ಎಕ್ಸೈಟಿಂಗ್. ಕಮ್. ನಿನ್ ಜೊತೆ ಈ ತರ ಕುತ್ಕೊಂಡು ಎಣ್ಣೆ ಹೊಡಿತಾ ಇದ್ರೆ ಎಷ್ಟು ಹೊಸದಾಗಿದೆ ಗೊತ್ತಾ? ಛೇ ಸುಮ್ನಿರ, ನಾವ್ ಎಷ್ಟು ಸಲ ಜೊತೆ ಕುಡ್ದಿಲ್ಲ. ಛೇ, ಹಾಗಲ್ವೇ. ನಾನು ರಾಜ್ ಇಬ್ರು ಸೇರಿ ಎಷ್ಟು ಸಲ ಎಣ್ಣೆ ಹೊಡೆದ್ರು ಮಹತಿ ಅಲ್ಲೆಲ್ಲೋ ಹೋಗಿ ಕುತ್ಕೊಳ್ಳೋಳು. ಈಗ ಮಹತಿನೇ ಎಣ್ಣೆ ಹಾಕ್ತಿದ್ರೆ ಇವನ ಅಜ್ಜಿ ಎಕ್ಸೈಟಿಂಗ್. ಹೌದು, ಮರ್ತದೆ, ಮೊನ್ನೆ ನಿಮ್ಮಪ್ಪ ಮಹತಿ ಅವರಪ್ಪ ಕಾಲ್ ಮಾಡಿದ್ರು.
ರಾಜ್ಗೆ ಅವ್ನ ಜಾತಕದ ಪ್ರಕಾರ ಡೇಂಜರ್ ಇದೆ ಅಂತ ಅವ್ನಿಗೆ ಹೇಳಿ ಅಂತ ಹೇಳಿದ್ರು. ಅವನಿಗೆ ಹೇಳೋದೇನೆ ಅವ್ನ ಜಾತಕನೇ ನಂಬಲ್ಲ. ಸಿಲ್ಲಿ ಫೆಲೋ. ಹೌದು, ನೀ ನಂಬ್ತೀಯಾ? ನೋ, ಸ್ವಲ್ಪನೂ ಇಲ್ಲ. ಬಟ್ ಬಿ ಕೇರ್ಫುಲ್. ಇದನ್ನೊಂದ್ಸಲಿ ರಾಜ್ಗೆ ಹೇಳು. ಯಾಕೆ ಸತ್ಯ? ರಾಜ್ಗೇನಾದ್ರೂ ಆದ್ರೆ ನನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ನೀನಿದ್ಯಲ್ಲ. ಯಾ, ದಟ್ ಈಸ್ ದೇರ್. ನೋ, ನೀನೇನು ಯೋಚನೆ ಮಾಡ್ಬೇಡ ಮಾಯಾ. ಅವ್ನಿಗೇನಾದ್ರೂ ನಿನ್ನ ನೋಡ್ಕೊಳೋದಕ್ಕೆ ನಾನಿದ್ದೀನಲ್ಲ. ಐ ಆಮ್ ದೇರ್. ನೋ, ಯೂಸ್ ಮೀರಾ. ಸತ್ಯ ಸತ್ಯ. ಹಾ, ಮತ್ತೆ ಮಾಯಾ ಮಾಯಾ ಏನ್ ಮಾಯ ಮಾಡಿದ್ಯಾ? ನಂಗೆ ನಿಜ ಹೇಳು, ಹಾ? ನಿನಗೂ ಮಹತಿ ಮೇಲೆ ಫೀಲಿಂಗ್ ಸಿಕ್ತು ಅಲ್ವಾ? ನೋ ಕಮೆಂಟ್ಸಾ? ಹೇಳು ಸತ್ಯ, ಫೀಲಿಂಗ್ಸ್ ಇತ್ತು ಇಲ್ವೋ? ಬಾ ನನ್ನ ಜೊತೆ ಬಾ. ಮಹತಿ, ಆರ್ ಯು ಸೀರಿಯಸ್? ಎಸ್ ಬೇಬಿ. Oh, I'm so excited. What's next? Maya? What the Maya? ಹುಚ್ಚಿಡ್ತಿದ್ಯಾ ನಿನಗೆ? What are you doing? ಅಕ್ಟೋಬರ್ 23rd ನಂಗೆ ಆಕ್ಸಿಡೆಂಟ್ ಆಗಿದ್ದಿನ, ಮಹತಿ ಸತ್ತು ಹೋಗಿದ್ದಿನ. ಏನ್ ನಡೆದಿತ್ತು ಗೊತ್ತಾಗೋಯ್ತಾ? ಅದನ್ನ ತಿಳ್ಕೊಳ್ಳೋಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಮಹತಿ ಅನ್ನೋ ಪುಸ್ತಕದಲ್ಲಿ ಮಧ್ಯದ ಪೇಜ್, ಇಂಟರ್ವಲ್ ಬ್ಲಾಕ್. ಏನಾಗಿತ್ತು ಅದನ್ನ ಹೇಳು. ಇಲ್ಲಾಂದ್ರೆ ಬೇಬಿ, ನಿಂಗೆ ನೋಮೋ ಬೇಬೀಸ್. ರಾಜ್ ಅಂಡ್ ಮಹತಿದು ಡಿಸ್ಟರ್ಬ್ ರಿಲೇಶನ್ಶಿಪ್. ರಾಜ್ಗೆ ಸೆಕ್ಸ್ ಹುಚ್ಚು ಜಾಸ್ತಿ. ಅದನ್ನ ಮಹತಿ ತಗೊಳಕ್ಕಾಗ್ಲಿಲ್ಲ. ಹಳ್ಳಿ ಹುಡುಗಿ ಅಲ್ವಾ, ಮಲ್ಕೋತಾಳೆ, ಏನಾದ್ರೂ ಪರವಾಗಿಲ್ಲ, ವೈಲ್ಡ್ ಆದ್ರೂ ಕೂಡ. ಇವನ ಅಜ್ಜಿ ಇವಾಗ ನನ್ನ ವಿರುದ್ಧನೇ ತಿರುಗಿ ಬಿದ್ದಿದ್ದಾಳೆ. ಒಳ್ಳೆವಳು ಕಣೋ ಪಾಪ. ಏನೋ ಒಳ್ಳೆವಳು? ಲೇ ದಡ್ಡಿ ಕಣ ಅವಳು. ಲೇ ಟೀ ಕೊಟ್ಟು ಪ್ರಪೋಸ್ ಮಾಡಿದ್ರೆ ನಗ್ತಾ ಮದ್ವೆಗೆ ಒಪ್ಕೊಂಡಂತ ಹುಚ್ಚಿ ಕಣ ಅವಳು. ತಪ್ಪು ಮಾಡ್ದೆ ಕಣ ಸತ್ಯ. ಮಾಯಾನ ಮದ್ವೆ ಆಗ್ಬೇಕಿತ್ತು. ಲೈ, ಏನೋ ಮಾತಾಡ್ತಿದ್ಯಾ? ಮೊದ್ಲ ಗ್ಲಾಸ್ ಕೊಡು. ಐ ಹ್ಯಾವ್ ಇನ್ ಮೈ ಸೆನ್ಸಸ್. ಲೇ, ನಾನು ಹೋಗಿ ಮದ್ವೆ ಸೆಟ್ ಮಾಡ್ಕೊಂಡು ಬಂದಾದ್ಮೇಲೆ ನನಗೆ ಪ್ರಪೋಸ್ ಮಾಡ್ಲು ಕಣ ಮಾಯಾ. ಅವತ್ತು ಅವಳು ಹಾಕೊಂಡಿದ್ದ ಬಟ್ಟೆ, ಅವಳ ಸ್ಮೆಲ್, ಮಹತ್ವ ವಿಷಯದಲ್ಲಿ ಆತರ ಪಟ್ಟೆ ಅಂತ ಅನಿಸ್ತು. ಲೈ, ಬಟ್ ನೋ, ನಾನು ಕಂಟ್ರೋಲ್ ಮಾಡ್ಕೊಂಡೆ. ಆತರ ಪಟ್ಟು ಮಹತಿಗೆ ಕಮಿಟ್ ಆಗೋದ್ನಲ್ಲ ಅಂತ ಶಾಕಲ್ಲಿ ನಾನೇನು ಮಾತಾಡ್ಲಿಲ್ಲ ಕಣೋ. ಪಾಪ ಕಣೋ ನಾನು. ಲೋ, ಏನೋ ಮಾತಾಡ್ತಾ ಇದ್ಯಾ? ಯು ನೋ ವಾಟ್, ಮಾಯಾ ಬರ್ದಿರೋ ಎಲ್ಲ ಸ್ಟೋರಿಗೂ ಹೀರೋಗೆ ನನ್ನ ಹೆಸರು ಇಟ್ಟಿದ್ದಾಳೋ. ಅದಕ್ಕೆ ಎಲ್ಲ ಸ್ಟೋರೀಸು ಓದಿದ್ದೀನಿ. ಅವನ ಅಜ್ಜಿ ಎಂತ ರೊಮ್ಯಾನ್ಸ್ ಗೊತ್ತಾ? ಹೇಯ್, ಬರವಣಿಗೆಲೆ ಆಗಿದ್ರೆ ಇನ್ ಮಾಡಿದ್ರೆ ಹೇಗಿರುತ್ತೆ? ಅದೇ ಟೈಮಲ್ಲಿ ನಿಮ್ಗೆ ಸಿವಿಯರ್ ಆಕ್ಸಿಡೆಂಟ್ ಆಯ್ತು. ಮಹತಿ ಬ್ಲಡ್ ಕೊಟ್ಟು ಹೋದ್ಲು. ಹಾಸ್ಪಿಟ್ಲಿಗೆ ಬಂದ ರಾಜ್ ನಿನ್ ರಿಪೋರ್ಟ್ ನೋಡ್ದ. ನಿಂದು ಮಹತಿದು ಬ್ಲಡ್ ಗ್ರೂಪ್, ಹೈಟ್ ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯ್ತು. ನನಗೆ ಯಾಕೋ ಈ ತರ ಎಲ್ಲ ನಡೆಯುತ್ತೆ? ಮಾಯಾಗೆ ಆಕ್ಸಿಡೆಂಟ್ ಆಗಿ ಫೇಸ್ ಡಿಫಾರ್ಮೇಶನ್ ಆಗೋದೇನು? ಮಹತಿ ತಲೆ ಸುತ್ತ ಬಂದು ಕೆಳಗ್ ಬಿದ್ದು ಕೋಮಾಗ್ ಹೋಗಿ ಸತ್ತು ಹೋಗೋದು ಅಂದ್ರೇನು? ಮಹತಿ ಫೇಸ್ ಮಾಯಾಗ ಹೋಗೋದು ಅಂದ್ರೇನು? ಲೇ, ಇದೆಲ್ಲ ಯಾವಾಗಾಯ್ತು? ಇವಾಗ್ಲೇ ಅಲ್ವೇ ನಾವು ಬ್ಲಡ್ ಕೊಟ್ಟು ಹೋಗಿದ್ದು. ಮಹತಿಗೆ ಏನಾಯ್ತು? ಇವಾಗಲ್ವೋ, ನಾಳೆ ಬೆಳಿಗ್ಗೆನೆ ನಡೆಯುತ್ತೆ. ರಾಜ್, ನನಗೆ ಭಯ ಆಗ್ತಿದೆ ಕಣೋ. ಯಾಕೋ ಭಯ? ಈ ತರ ಕ್ರಿಮಿನಲ್ಸ್ ಹೀಗೆ ಆಗ್ಬೇಕು ತಾನೆ? ಶಿ ಡಿಸರ್ವ್ಸ್ ದಿಸ್. ಲೇ, ಇಲ್ಲಿ ಕಣೋ, ಇಲ್ಲೇ ಹೊಡೆದ್ಲು ಕಣೋ ನನ್ಗೆ. ತಪ್ಪು ತಾನೆ?
ಡೊಮೆಸ್ಟಿಕ್ ವೈಲೆನ್ಸ್ ಅಲ್ವಾ? ಹಸ್ಬೆಂಡ್ ಯಾರಾದ್ರೂ ಹೊಡಿತಾರೇನೋ ಹೇಳು. ನಾಳೆ ಬೆಳಿಗ್ಗೆ ಮಹತಿ ಕೋಮಾಗ ಹೋಗ್ತಾಳೆ. ನಾನು ಹೀಗೆ ಹೇಳ್ತಾ ಹಾಸ್ಪಿಟ್ಲ್ ಕರ್ಕೊಂಡು ಬರ್ತೀನಿ. ಹೋಗ್ತಾ ಹೋಗ್ತಾ ಮಾಯಾಗೆ ಬ್ಲಡ್ ಡೊನೇಟ್ ಮಾಡ್ತಾಳೆ, ಫೇಸು ಡೊನೇಟ್ ಮಾಡ್ತಾಳೆ. ಲೈ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಏನ್ ಮಾಡ್ಬೇಕು? ಏನು ಮಾಡಬೇಡ, ಡ್ರಾಮಾ ಎಂಜಾಯ್ ಮಾಡು. ಹಾ, ಓಕೆ ಓಕೆನಾ? ಸರಿ, ಮಲ್ಕೋ. ನಾಳೆ ಬೆಳಿಗ್ಗೆಯಿಂದ ಆಕ್ಟಿಂಗ್ ಬೇರೆ ಮಾಡ್ಬೇಕಣೋ. ಚೆನ್ನಾಗಿ ಮಾಡೋಣ. ಮಲ್ಕೋ. ಪಾಪ ಕಣೋ ಮಹತಿ. ಲೈ, ಅವಳ ಪಾಪ ಅಂತೀಯಲ್ಲೋ? ನಾನ್ ಕಣೋ ಪಾಪ. ಸಾಯ್ತಿರೋ ನನ್ನ ವೈಫು, ಮಹತಿ ವೈಫ್ ಅಲ್ಲ. ಮಲ್ಕೋ. ಮಲ್ಕೋ. ಅಲ್ಲಿರೋದಕ್ಕೆ ಭಯ ಆಗಿ ಆಗ್ಲೇ ಅಲ್ಲಿಂದ ಹೊರಟ್ಬಿಟ್ಟೆ. ಡಿಹೈಡ್ರೇಟ್ ಜಾಸ್ತಿ ಆಗುತ್ತೆ, ಚೆನ್ನಾಗಿ ನೀರು ಕುಡಿ. ಅಮ್ಮ ಮಹಿ, ಅಪ್ಪ. ಸಿಕ್ಕಿದ್ದೆ ಚಾನ್ಸ್ ಅಂತ ಮಹತಿ ಅವರಪ್ಪನ ಅಲ್ಲಿಂದ ಕಳಿಸ್ಬಿಟ್ಟ. ಆಪರೇಷನ್ಗೆ ರೆಡಿ ಮಾಡ್ದ. ಮಾಯ ಹೆಸರಲ್ಲಿ ಮಾಹಿತಿನ ಹೊರಗಡೆ ತಗೊಂಬಂದ. ಸ್ಮಶಾನದಲ್ಲಿ ಮಹತಿ ಬಾಡಿನ ಹೂತಾಕ್ದ. ಎಂತ ಮೋಸ ಮಾಡಿತೀರೋ? ನಾನೇ ಮದ್ವೆ ಮಾಡ್ಕೊ ಅಂತ ಕೇಳೋ ಹಾಗೆ ಕೊನೆಗೆ ನನ್ನೂ ನಿಮ್ ಟ್ರಾಫಿಕ್ ಬೀಳೋ ಹಾಗೆ ಮಾಡಿದ್ರಲ್ಲೋ. ಮಾಯಾ 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 ಪ್ಲೀಸ್ ಮಾಯಾ, ನನ್ಗೇನು ಸಂಬಂಧ ಇಲ್ಲ ಮಾಯಾ. ಮಾಯಾ ಪ್ಲೀಸ್ ಮಾಯಾ, ನಾನು ಜಸ್ಟ್ ಸೈಲೆಂಟ್ ಆಗಿದ್ದೆ ಅಷ್ಟೇ. ಮಾಯಾ ಮಾಯಾ ಮಾಯಾ, ಎಲ್ಲಿಗೆ ಹೋಗ್ತಿದ್ಯಾ ಮಾಯಾ? ನನ್ನ ಕ್ಷಮಿಸ್ಬಿಡು ಮಾಯಾ. ಸಾರಿ ಮಾಯಾ, ಪ್ಲೀಸ್ ಮಾಯಾ, ಪ್ಲೀಸ್. ಎಲ್ಲಾನು ರೆಕಾರ್ಡ್ ಮಾಡಿದ್ದೀನಿ. ಇನ್ನು ನಿಮ್ ಬದುಕು ಫಿನಿಶ್. ಮಾಯಾ, ನನ್ಗೇನು ಸಂಬಂಧ ಇಲ್ಲ ಮಾಯಾ. ಇಷ್ಟೇ ಚೆನ್ನಾಗಿ ಡೋ ಮಾಡ್ತೀಯ ಅಲ್ವಾ? ಸರಿ, ನಂಗೊಂದ್ ಮಾತು ಹೇಳು. ಫ್ರೆಂಡ್ ಹೆಂಡತಿ ಮೇಲೆ ಫೀಲಿಂಗ್ಸ್ ಇಟ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಫ್ರೆಂಡ್ ಅಂತ ಅಂದ್ರೆ ಸಾಯ್ಸ್ ಹಾಕ್ಬಿಡ್ತೀನಿ. ಅದಲ್ಲ ಮಾಯಾ. ಛೀ, ನಿನ್ ಹತ್ರ ಹೇಳದೆ ವೇಸ್ಟ್. ಆ ರಾಜ್ ಅಂತ ಎಥಿಕ್ಸ್ ಇಲ್ದೇ ಇರೋ ಚೂತಿಯನ್ನ ಮದ್ವೆ ಏನಾದ್ರೂ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾಯಿ ಬುದ್ಧಿ ಅನ್ನೋದು ಬಂದೇ ಬಿಡುತ್ತೆ. ಏಯ್, ಬಟನ್ ಹಾಕೋ, ಹಾಕೋ. ಈ ವಿಡಿಯೋ ಒಬ್ರಿಗೆ ಕಳ್ಸಿದೀನಿ, ಯಾರು ಅಂತ ಹೇಳಲ್ಲ. ನನಗೇನಾದ್ರೂ ಆಯ್ತು ಅಂತ ಅನ್ಕೋ, ಈ ವಿಡಿಯೋ ಹೊರಗೆ ಬರುತ್ತೆ. ಎಕ್ಸ್ಟ್ರಾ ಏನು ಮಾಡ್ದೇನೆ ಕಳ್ಸ್ಕೊತಾ ಇರೋ. ನೀನ್ ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿದ್ದು ಏನು ಮಾಡದೆ ಇರೋದಕ್ಕೆ ಈ ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಏ ಸತ್ಯ, ನಂಗೊಂದೇ ಒಂದು ಹೆಲ್ಪ್ ಮಾಡ್ತೀಯಾ? ಏನ್ ಮಾಡ್ಬೇಕು? ಏನು ಮಾಡ್ಬೇಡ, ಡ್ರಾಮಾ ಎಂಜಾಯ್ ಮಾಡು. ಜಾತಕನ ನಾನು ನಂಬ್ತೀನಿ. ನಿನ್ನ ರಾಜಿಗಿರೋ ಕಂಟಕ ಈಗ ನಾನೇ.